ಸೋಮವಾರದಿಂದ ಶುಕ್ರವಾರ ಗಂಟ ಕೆಲಸ ಮಾಡಿ ಬ್ಯಾಟ್ರಿ ಲೋ ಆಗಿ ಶನಿವಾರ ಯಾವಾಗಪ್ಪ ಬರುತ್ತೆ ಅಂತ ಅಂದ್ಕೊತಾ ಇದ್ವಿ. ಕೊನೆಗೂ ನಾವು ಅಂದ್ಕೊಂಡಿರೋ ಶನಿವಾರ ಬಂದೇ ಬಿಡ್ತು. ಮತ್ತು ನೆಮ್ಮದಿ ಖುಷಿ ಕೊಡೋ ಜಾಗಕ್ಕೆ ಹೋಗೋ ಟೈಮು ಕೂಡ ಬಂತು. ಯಾವುದಪ್ಪ ಇದು ಅಂದರೆ ನಮ್ಮೂರು, ನಮ್ಮ ಮನೆ. ನಮ್ಮೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೋರಿಬ್ನೂರು ತಾಲೂಕು. ನಾನು ಇವಾಗಿರೋದು ಕೋರಮಂಗಲದಲ್ಲಿ. ಈ ಏರಿಯಾದಲ್ಲಿ ರೂಮೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಪಿ ಜಿಯಲ್ಲಿದ್ದೀನಿ. ರೋಡೆಲ್ಲ ಖಾಲಿ ಖಾಲಿ. ಶನಿವಾರ ಬೇರೆ, ರಜೆ ಟೈಮಲ್ಲಿ ಯಾರು ಬೇಗ ಎದ್ದೇಳ್ತಾರೆ ಅಲ್ವಾ. ಇದು ಗ್ರೌಂಡ್ ಫ್ಲೋರು. ಇಲ್ಲಿ ಊಟ ಎಲ್ಲ ತೊಗೊಂಬರ್ತಾರೆ, ಇಲ್ಲೇ ಊಟ ಮಾಡ್ತೀವಿ. ಸದ್ಯಕ್ಕೆ ಬಾಟಲ್ ನೀರು ಖಾಲಿಯಾಗಿದೆ, ನೀರು ತುಂಬಿಸ್ಕೊಂಬೋಣ. ಈ ಏರಿಯಾದಲ್ಲಿ ಈ ರೋಡು ಪೀಸಾಗಿ ಕಾಣಿಸೋದು ಬರೀ ಶನಿವಾರ ಮತ್ತು ಭಾನುವಾರ ಅಲ್ಲಿ ಮಾರ್ನಿಂಗ್ ಅಷ್ಟೇ ಅನಿಸುತ್ತೆ. ಬೇರೆ ಟೈಮಲ್ಲಿ ಚಿಗಿ 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 ಅಂತ ಇರುತ್ತೆ ಬೇರೆ. ಅಯ್ಯೋ ಯಾವುದೋ ಬಸ್ ಬಂತು ಓಡು. ಅಯ್ಯೋ ಮಿಸ್ ಆಗೋಯ್ತು. ಸಿಗ್ನಲ್ ಬೇರೆ ಬಿಟ್ಟಿದ್ದ, ರೋಡ್ ದಾಟಕ್ಕಾಗಿರಲಿಲ್ಲ. ಹೀಗೆ ಲೈಫಲ್ಲಿ ಬೇಕಾಗಿರೋ ಟೈಮಲ್ಲಿ ಏನೂ ಬರಲ್ಲ. ಆದರೆ ನನ್ನ ಲೈಫಲ್ಲಿ ಬೇಕಾಗಿರೋ ಟೈಮಲ್ಲಿ ಏನೂ ಬರಲ್ಲ, ಬೇಗಿರ್ತಿರೋ ಟೈಮಲ್ಲೂ ಏನೂ ಬರಲ್ಲ. ಕೊನೆಗೂ ಬಸ್ ಸ್ಟ್ಯಾಂಡಿಗೆ ಬಂದೆ. ನಾನಿರೋ ಪಿ ಜಿ ನಮ್ಮ ಆಫೀಸ್ಗೂ ಮತ್ತು ಬಸ್ ಸ್ಟ್ಯಾಂಡ್ಗೂ ತುಂಬ ಹತ್ರ ಇತ್ತು. ಅದಕ್ಕೆ ಈ ಪಿ ಜಿನೇ ಚೂಸ್ ಮಾಡಿಕೊಂಡೆ. ಬಸ್ ಬಂತು. ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡು ಮೆಜೆಸ್ಟಿಕ್ಗೆ ಪಯಣ ಶುರುವಾಯಿತು. ಖಾಲಿ ಬಸ್ಸು, ಖಾಲಿ ರೋಡು. ಆ್ಯಕ್ಚುಲಿ ಬಲ್ಬಲ್ಗೆ ಈ ಖಾಲಿ ನೋಡೋದು, ಅದು ಬೆಂಗಳೂರಲ್ಲಿ ಖಾಲಿ ನೋಡೋದು ತುಂಬ ಖುಷಿ ಸಿಗುತ್ತೆ. ಸೀಟಲ್ಲಿ ಕೂತ್ಕೊಂಡು ಹೋಗೋ ಬರೋನ್ನೆಲ್ಲ ನೋಡಿಕೊಂಡು ಹಾಗೆ ಕಿವಿಯಲ್ಲಿ ಇಂಪಾದ ಸಾಂಗ್ ಕೇಳಿಕೊಂಡು ಹೋಗ್ತಾ ಇದ್ದೆ. ಮೆಜೆಸ್ಟಿಕ್ ಬಂದಿದ್ದೇ ಗೊತ್ತಾಗಿಲ್ಲ. ಬೆಂಗಳೂರಷ್ಟೇ ಖಾಲಿ ಕಾಣಿಸಿದ್ರು ಮೆಜೆಸ್ಟಿಕ್ ಮಾತ್ರ ಜನರಿಂದ ತುಂಬಿಕೊಂಡಿರುತ್ತೆ. ನೀವು ನೈಟ್ 1 ಗಂಟೆಗೆ ಬಂದರೂ ಜನ ಇರ್ತಾರೆ, ಬೆಳಗ್ಗೆ 5 ಗಂಟೆಗೆ ಬಂದರೂ ಜನ ಇರ್ತಾರೆ. ಎಲ್ಲಿ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿರೋಲ್ಲ. ನಾನಿವಾಗ ಮೆಜೆಸ್ಟಿಕ್ ಇಳ್ಕೊಂಡು ಹಾಗೆ ನಡ್ಕೊಂಡೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅದಕ್ಕೆ ನಾನು ಇಲ್ಲಿಂದ ಅಂಡರ್ಗ್ರೌಂಡ್ಗೆ ಹೋಗ್ತಾಯಿದ್ದೀನಿ. ಸೊ ಅಂಡರ್ಗ್ರೌಂಡ್ ಬಂದರೆ ನಿಮಗಿಲ್ಲಿ ಮಿನಿ ಮಾರ್ಕೆಟೇ ಸಿಗುತ್ತೆ ಗುರುವೆ. ಎಲ್ಲ ಫಿಕ್ಸ್ಡ್ ರೇಟು, ಚೀಪ್ ರೇಟು. ಚಪ್ಪಲಿಯಿಂದ ಹಿಡಿದು ವಾಚ್ ತನಕ, ಬ್ಯಾಗು, ಪರ್ಸು, ಬಟ್ಟೆ, ಶೂಸು ಎಲ್ಲ ಸಿಗುತ್ತೆ. ನಾನು ಯಾವತ್ತಿಲ್ಲಿ ಪರ್ಚೇಸ್ ಮಾಡಿಲ್ಲ. ನೀವೇನಾದ್ರು ಪರ್ಚೇಸ್ ಮಾಡಿದರೆ ಕ್ವಾಲಿಟಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹಾಕಿ. ಮಿನಿ ಮಾರ್ಕೆಟೆಲ್ಲ ನೋಡಿಕೊಂಡು ಮೇನ್ ರೈಲ್ವೆ ಸ್ಟೇಷನ್ಗೆ ಕಡೆ ಬಂದೆ. ಈ ರೈಲ್ವೆ ಸ್ಟೇಷನ್ ನನಗೆ ಇಷ್ಟ ಆಗೋದೇನೆಂದರೆ ಇಂಡಿಯಾ ಫ್ಲ್ಯಾಗರು ದೊಡ್ಡದಾಗಿ ಸಖತ್ತಾಗಿ ಕಾಣಿಸುತ್ತೆ. ಬೇರೆ ಊರಿಂದ ಬಂದವ್ರಿಗೆ ಇದು ಬರೀ KSR ರೈಲ್ವೆ ಸ್ಟೇಷನ್ ಅಂತ ಗೊತ್ತಿರುತ್ತೆ ಅಷ್ಟೇ. ಆದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತ ಹೊರಗಡೆಯಿಂದ ಬಂದಿರೋರು ಗೊತ್ತಿಲ್ಲ. ಈ ಅನ್ರಿಸರ್ವ್ ಟಿಕೆಟ್ಸ್ ಎಲ್ಲ ನಾನು ಇಲ್ಲಿ ಕ್ಯೂಯಲ್ಲಿ ನಿಂತ್ಕೊಂಡೆಲ್ಲ ತೊಗೊಳಲ್ಲ, ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ನಮ್ಮೂರಿಗೆ ಹೋಗ್ಬೇಕಾದ್ರೆ ಮುಂಚೆ 2 ಟ್ರೈನ್ ಇತ್ತು. ಒಂದು ಅರ್ಲಿ ಮಾರ್ನಿಂಗ್ 7:30ಗೆ ಇತ್ತು, ಮತ್ತು ಇನ್ನೊಂದು ಈ ಟೈಮಿಂಗ್ಸು ಲೈಕ್ 8:35 ಇತ್ತು. ಅದು ಯಾಕೋ ಏನೋ ಫಸ್ಟ್ ಟ್ರೈನ್ನ ಕ್ಯಾನ್ಸಲ್ ಮಾಡಿಬಿಟ್ರು. ಆ್ಯಕ್ಚುಲಿ ಫಸ್ಟ್ ಟ್ರೈನು ಇಲ್ಲಿಂದ ಧರ್ಮವರಂಗೆ ಹೋಗ್ತಾಯಿತ್ತು, ಮತ್ತು ಸೆಕೆಂಡ್ ಟ್ರೈನು ಸತ್ಯಸಾಯಿ ಪ್ರಶಾಂತಿಗೆ ಹೋಗ್ತಾಯಿತ್ತು. ಅಂದರೆ ಕರ್ನಾಟಕದಿಂದ ಆಂಧ್ರಗೆ ಹೋಗ್ತಾಯಿತ್ತು. ಸೊ ಇವಾಗ 8:35 ಇರೋ ಟ್ರೈನ್ ಏನು ಮಾಡಿದ್ದಾನೆ, ಬೆಂಗಳೂರಿಂದ ಅನಂತಪುರ ಲೈಕ್ ಒಂದೇ ಸ್ಟ್ರೆಚ್ಚಲ್ಲಿ ಕೊಟ್ಬಿಟ್ಟಿದ್ದಾನೆ. ಅದೇ ಇವಾಗ ಪ್ರಾಬ್ಲಮ್ಮು. ಯಾಕಂದರೆ ಇವಾಗ 8:35 ಟ್ರೈನ್ ಮಿಸ್ ಆಗೋಗ್ಬಿಟ್ರೆ ನೆಕ್ಸ್ಟ್ ಟ್ರೈನ್ ಇರೋದೇ ಮಧ್ಯಾಹ್ನ 2 ಗಂಟೆಗೆ. ಸೊ ಅಲ್ಲಿವರೆಗೂ ಯಾವ ಟ್ರೈನ್ ಫೆಸಿಲಿಟೀಸು ನಮ್ಮೂರಿಗೆ ಹೋಗೋಕ್ಕಿಲ್ವೇ ಇಲ್ಲ. ಮುಂಚೆ 2 ಟ್ರೈನ್ ಇದ್ದಿದ್ದನ್ನ ಒಂದು 7 o'clock ಹಾಕಿ ಇನ್ನೊಂದು 10 o'clock ಹಾಕಿದ್ದಿದ್ರೆ ಸರಿ ಹೋಗೋದು. ಆದರೆ ಏನು ಮಾಡೋದು, ಅದನ್ನು ತೆಗೆದಾಕ್ಬಿಟ್ಟಿದ್ದಾನೆ. ನಾನು ಇವಾಗ ಹೋಗ್ತಿರೋ ಟ್ರೈನು ಪ್ಯಾಸೆಂಜರ್ ಟ್ರೈನು. ಅದು 6ನೇ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ. ಟ್ರೈನ್ ಜರ್ನಿ ಚೆನ್ನಾಗಿರುತ್ತೆ, ಟಿಕೆಟು ಚೀಪಾಗಿರುತ್ತೆ. ಆದರೆ ಒಂದು ಬೇಜಾರು ಏನಂದರೆ ಟೈಮ್ ಸೆನ್ಸೇ ಇರೋಲ್ಲ.
ಆ್ಯಕ್ಚುಲಿ ಟ್ರೈನ್ 8:35 ಕರೆಕ್ಟಾಗಿ ಮೆಜೆಸ್ಟಿಕ್ ಬಿಡ್ತಾನೆ. ಆದರೆ ನಾನು ನಮ್ಮ ಊರಿಗೆ ರೀಚ್ ಆಗೋ ಟೈಮು 10:30 ಆಗಿರಬೇಕು. ಆದರೆ ನಾನು ರೀಚ್ ಆಗೋದು 11:30 ಆಗಿರುತ್ತೆ. ಈ ರೈಲ್ವೆ ಸ್ಟೇಷನ್ ವೈಬೇ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ. ಅದು ಈ ಆರ್ಯ ಪ್ಲ್ಯಾಟ್ಫಾರ್ಮ್ ಅಂತೂ ಸ್ವಲ್ಪ ವೈಬ್ ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ಓಲ್ಡ್ ವೈಬ್ ಥರ. ಯಾಕಂದರೆ ನೀವು ನೋಡ್ತಾ ಇರ್ಬೋದು ಎಲ್ಲ ಓಲ್ಡ್ ಸ್ಟೈಲಲ್ಲಿದೆ. ಹೆಂಚುಗಳು, ಕಂಬ, ಡಿಸೈನ್ಸು, ಸ್ಟ್ರೀಟ್ ಲೈಟ್ಸ್ ಎಲ್ಲ ಒಂಥರ ಚೆನ್ನಾಗಿದೆ. ನಾನು 8 ಗಂಟೆಗೆ ಬಂದಿದ್ದೆ. ಟ್ರೈನ್ ಬರೋದು 8:15. ಅರ್ಧ ಗಂಟೆ ಏನು ಮಾಡೋದು ಅಂತ ಕೂತ್ಕೊಂಡಾಗ ಬಂದೆ. ಆ್ಯಕ್ಚುಲಿ ಅದು 6th ಪ್ಲ್ಯಾಟ್ಫಾರ್ಮು. ಈ ಕಡೆ ನೋಡಿದ್ರೆ 5th ಪ್ಲ್ಯಾಟ್ಫಾರ್ಮು. ನೋಡಿ ಒಂಥರ ಅಲ್ಲಿ ಇದು ಹೆಂಚಿನ ಮನೆ ವೈಬ್ ಬರ್ತಾಯಿದ್ದಲ್ಲ. ನೀಟ್ನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ವೆಯ್ಟ್ ಮಾಡ್ತಾಯಿದ್ದ ಟ್ರೈನ್ ಬಂತು. ಆ್ಯಕ್ಚುಲಿ ಇದು ಲೋಕಲ್ ಟ್ರೈನ್ ಅನಿಸುತ್ತೆ. ಯಾಕಂದರೆ ಮುಂಚೆನೇ ಟ್ರೈನ್ ಒಳಗಡೆ ಜನ ಇರ್ತಾರೆ. ಇದು ಎಲ್ಲಿಂದ ಬರ್ತಾರೆ ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಟ್ರೈನ್ ಒಳಗಡೆ ಹೋದೆ. ಟ್ರೈನ್ ಒಳಗಡೆ ಸದ್ಯ ಸೀಟ್ ಸಿಕ್ತು. ಆ್ಯಕ್ಚುಲಿ ಇವತ್ತು ಅಷ್ಟೊಂದೇನು ರಶ್ ಇರಲಿಲ್ಲ. ಬೇರೆ ಟೈಮಲ್ಲಂತೂ ಹೆವಿ ರಶ್ ಇರುತ್ತೆ. ಇಲ್ಲಿ ನಿಮಗೆ ಖಾಲಿ ಕಾಣಿಸ್ಬೋದು. ಆದರೆ ಟ್ರೈನು ಬೈಯಪ್ಪನಲ್ಲಿ ರೀಚ್ ಆದಾಗ ಅಲ್ಲಿ ಜಾಸ್ತಿ ಜನ ಹತ್ಕೊತಾರೆ. ಆವಾಗ ಟ್ರೈನಲ್ಲಿ ಫುಲ್ಲು ತುಂಬ ಹೋಗಿರುತ್ತೆ. ಕೆಳಗಡೆ ಎಲ್ಲ ಕೂತ್ಕೊಂಡ್ಬಿಟ್ಟಿರ್ತಾರೆ. ಕೊನೆಗೂ ನಮ್ಮ ಊರಿಗೆ ಬಂದೆ ಗುರು. ಟೈಮು 11 ಗಂಟೆ ಆಯಿತು. ಏನು ಮಾಡೋಕ್ಕಾಗಲ್ಲ. ಬಸ್ಸಲ್ಲಿ 105 ರೂಪಾಯಿ ಕೊಡೋದಕ್ಕಿಂತ ಈ ಟ್ರೈನಲ್ಲಿ 25 ರೂಪಾಯಿ ಕೊಟ್ಟು ಬರೆದ್ರೆ ಅದೇ ವಾಸಿ ಅಲ್ವಾ. ಟ್ರೈನಿಗೆ ಟಾಟಾ ಬಾಯ್ ಬಾಯ್ ಹೇಳಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೂರ್ಯ ನಮ್ಮ ತಲೆ ಮೇಲೆ, ಅವನ ಬಿಸಿಲು ನಮ್ಮ ಮೇಲೆ. ಬೇಗ ಹೋಗಿ ಮನೆಗೆ ಸೇರ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಎವ್ರಿ ವೀಕೆಂಡು ಶನಿವಾರ ನಾನು ಹೀಗೆ ನಮ್ಮೂರಿಗೆ ಮತ್ತು ನಮ್ಮ ಮನೆಗೆ ಬರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.